ಬೆಳಗಿಂದ ತುಂಬ ಆಕ್ಟಿಂಗ್. ಮಣಿಶೇಖರ್, ಹಾಗೆ ನಮ್ಮ ಸೆಕ್ರೆಟರಿ ಆದಂತಹ ಪ್ರತಾಪ್ ಚಂದ್ರ ಶೆಟ್ಟರು, ಹಾಗೆ ಟ್ರೆಷರರ್ ಆದಂತಹ ಭರತ್ ಸರ್, ಹಾಗೆ ನಮ್ಮ ಸುಜ್ಞಾನ ಸಂಕೇತವಾಗಲಿ ಈ ದೀಪವು ಸುಜ್ಞಾನದಲ್ಲಿ ಬೆಳಗಲಿ ಎಂಬುದಾಗಿ ಆಶಿಸುತ್ತಾ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಜೋರಾಗಿ ಚಪ್ಪಾಳೆಯನ್ನು ಕೊಡುವುದರ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಪೋಷಕರು ಕೂಡ ಆಕ್ಟಿವಿಟಿಗಳನ್ನು ಸಂದರ್ಶಿಸಲಿಕ್ಕೆ ಅವಕಾಶ ಇದೆ, ನೋಡಿಕೊಂಡು ಹಾಗೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಸರಕು ಸಾಲಿನಲ್ಲಿ ಪಾನೀಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಪಾನೀಯವನ್ನು ತೆಗೆದುಕೊಂಡು ಹಾಸ್ಟೆಲ್ ಮನೆಗೆ ತೆರಳಬೇಕಾಗಿದೆ. ಸರಕು ಸಾಲಿನಲ್ಲಿ ತೆರಳಬೇಕು. ಗಲಾಟೆ ಗದ್ದಲವನ್ನು ಹಾಗೆ ಪಾನೀಯವನ್ನು ಕುಡಿದ ಪೇಪರ್ ಲೋಟಗಳನ್ನು ಡಸ್ಟ್ಬಿನ್ನಲ್ಲಿ ಬಾಟ್ಲಿ ಪಪ್ಪದ ಲೇಟ್ ಆಯ್ತಾ? ಬಾಟ್ಲಿ ಪಪ್ಪದ ಲೇಟ್ ನಾನು ಕುಕ್ಕ ಸಿಕ್ಕಾಪಟ್ಟೆ ಜೋರಿದ್ದಾರೆ. ವೆರಿ ಗುಡ್. ಕಟ್ ಮಾಡಿ ಸರ್. ಬನ್ನಿ ಬನ್ನಿ, ನೀವು ಬನ್ನಿ, ಬನ್ನಿ 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 ಕಟ್ ಮಾಡಲ್ಲ. Small children, sir. ಚಿಕ್ಕ ಮಕ್ಕಳದ್ದು ಬುಲ್ಬುಲ್, ಕಪ್ಸ್ ಅಂಡ್ ಬುಲ್ಬುಲ್ children. They prepare, sir. ಚೆನ್ನಾಗಿತ್ತಾ? ವೆರಿ ಗುಡ್. ಗುಡ್, ಚೆನ್ನಾಗಾಯ್ತು. ಸ್ಟಾಪ್ ಅಂತ ಹೇಳ. ಬ್ಯಾಲೆನ್ಸ್, ಕಾನ್ಸಂಟ್ರೇಟ್. ಎಸ್ ಸ್ಟಾಪ್. ಕೂಡ ಬರ್ಗೆ ಅವ್ರು ಗಾಳ ಹಾಕಿದ್ರು ಹುಷಾರು ಬರುತ್ತೆ. ಬ್ಯಾಲೆನ್ಸ್ ಗೇಮ್ ಕ್ಲಿಪ್ ಸರಿ ಮಾಡಿ. ಸರಿ ಚಾಕ್ಲೇಟ್ ಪಿಂಕ್ ಪಿಂಕ್ ಸ್ಲೈಡ್ ರೈಟ್ ಸ್ಲೈಡ್ one slide This was our invitation. Thank you.
ಈಗಾಗಲೇ ಕಾರ್ಯಕ್ರಮ ನಿರ್ವಹಣೆ ಮಾಡುವವರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಇವತ್ತು ವಿಶೇಷವಾದ ದಿನ, ಯಾಕಂದರೆ ಇವತ್ತು ನಮ್ಮೊಂದಿಗಿಲ್ಲದ 120 ವರ್ಷಗಳ ಹಿಂದೆ ಕೇವಲ ಒಂದು 20 ಸದಸ್ಯರನ್ನು ಸೇರಿಸಿಕೊಂಡು ಬ್ಯಾಡನ್ ಪೌಲ್ ಎನ್ನುವಂಥ ವ್ಯಕ್ತಿ ಈ ಒಂದು ಸಂಸ್ಥೆಯನ್ನು ಇವತ್ತು ಸ್ಥಾಪನೆ ಮಾಡಿದ್ದಾರೆ. ಅವರನ್ನು ಪ್ರತಿ ವರ್ಷ ಫೌಂಡರ್ಸ್ ನೆಲೆಯಲ್ಲಿ ನಾವೆಲ್ಲ ನೆನಪಿಸಿ ಅವರಿಗೆ ಗೌರವ ಕೊಡುವಂಥ ಒಂದು ವಿಶೇಷವಾದ ದಿನ ಇವತ್ತು. ಅದರೊಂದಿಗೆ ವರ್ಲ್ಡ್ ಥಿಂಕಿಂಗ್ ಡೇ, ಯಾಕಂದರೆ ಅನೇಕ ವಿಚಾರಗಳ ಬಗ್ಗೆ ಮನುಷ್ಯನ ಮನಸ್ಸಿನ ಭಾವನೆಗಳನ್ನು ಒಬ್ಬನೊಬ್ಬನು ಅರ್ಥ ಮಾಡಿಕೊಂಡು ಇವತ್ತು ವಿದ್ಯಾರ್ಥಿ ಸಮುದಾಯದವರು ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಮಟ್ಟದಲ್ಲಿ ಇತರರೊಂದಿಗೆ ತಮ್ಮ ವಿದ್ಯಾರ್ಥಿ ಜೀವನವನ್ನು ಯಾವ ರೀತಿಯಲ್ಲಿ ಮುನ್ನಡೆಸಬಹುದು, ಕೇವಲ ವಿದ್ಯಾಸಂಸ್ಥೆಗಳಲ್ಲಿ ಪಾಠ ಪ್ರವಚನ ಮಾತ್ರ ಅಲ್ಲ, ಭಾರತ್ ಸ್ಕೌಟ್ಸ್ ಗೈಡ್ಸ್ನಂಥ ಸಂಸ್ಥೆಗಳಲ್ಲಿ ಸಹ ನಾವು ನಮ್ಮನ್ನು ತೊಡಗಿಸಿಕೊಂಡು ಯಾವ ರೀತಿ ಸೇವೆ ಸಲ್ಲಿಸಬಹುದು ಎನ್ನುವಂಥ ವಿಚಾರದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಾಗಲೇ ಹೇಳಿದರು, ಸುಮಾರು 60 ಮಿಲಿಯನ್ ಜನಗಳು ಈ ಒಂದು ಸಂಸ್ಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಮ್ಮ ರಾಜ್ಯದ ಮುಖ್ಯ ಆಯುಕ್ತಕರಾದ PGR ಸಿಂಧ್ಯರವರು ತಮಗೆಲ್ಲ ಗೊತ್ತಿರ್ಬೋದು, ಒಬ್ಬ ಪ್ರಾಮಾಣಿಕ ನಿಷ್ಠಾವಂತ ಮುತ್ಸದ್ದಿ ರಾಜಕಾರಣಿಯಾಗಿದ್ದುಕೊಂಡು ಇವತ್ತು ಸ್ವಲ್ಪ ರಾಜಕಾರಣದಿಂದ ಹೊರಗೆ ಬಂದು ಕಳೆದ 10 ವರ್ಷಗಳಿಂದಲೂ ಈ ಒಂದು ಭಾರತ್ ಸ್ಕೌಟ್ಸ್ ಗೈಡ್ಸಿನ ರಾಜ್ಯದ ಜವಾಬ್ದಾರಿಯನ್ನು ವಹಿಸಿಕೊಂಡು ದಿನಂಪ್ರತಿ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳನ್ನು ಸಂಚರಿಸುತ್ತಾ ಇವತ್ತೇನೋ ಕಲಬುರಗಿಗೆ ಕಾರ್ಯಕ್ರಮಕ್ಕೆ ತೆರಳುತ್ತಿದ್ದಾರೆ. ಅವರು ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಭೇಟಿ ನೀಡಿ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಅವರು ಕಾರಣೀಕರ್ತರಾಗಿದ್ದಾರೆ. ಸುಮಾರು ನಮ್ಮ ರಾಜ್ಯದಲ್ಲಿ ಸುಮಾರು 8 ಲಕ್ಷಕ್ಕೂ ಮೇಲ್ಪಟ್ಟು ಸದಸ್ಯರು ಭಾರತ್ ಸ್ಕೌಟ್ಸ್ ಗೈಡ್ಸಿನ ಈ ಸಂಸ್ಥೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ನಾವು ಉಡುಪಿ ಜಿಲ್ಲೆಯ ಮಟ್ಟಿಗೆ ಹೇಳುವುದಾದರೆ ನಮಗೆ 55,000 ಇವತ್ತು ಗುರಿಯನ್ನು ನೀಡಿದ್ದಾರೆ. ನಮ್ಮ ASO ಸುಮನ ಶೇಖರ್ ಅವರ ಒಂದು ಸಹಕಾರದೊಂದಿಗೆ ಈ ಜಿಲ್ಲೆಯ ಎಲ್ಲ ವಿದ್ಯಾಸಂಸ್ಥೆಗಳು ಸಹ ಇವತ್ತು ಸ್ವಇಚ್ಛೆಯಿಂದ ಮುಂದೆ ಬಂದು ನಮ್ಮ ಶಾಲೆಯಲ್ಲಿ ಈ ಒಂದು ಘಟಕವನ್ನು ಸ್ಥಾಪನೆ ಮಾಡಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಸಹ ಪ್ರೀತಿ, ಸಂಯಮ, ಸೇವೆ ಇದರ ಬಗ್ಗೆ ಪ್ರಾಥಮಿಕ ಮಟ್ಟದಲ್ಲೇ ತಿಳುವಳಿಕೆಯನ್ನು ನೀಡಬೇಕು ಎನ್ನುವಂಥ ವಿಚಾರದಲ್ಲಿ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ. ಗೌರವಾನ್ವಿತರೆ, ಇವತ್ತು ಇಂಟರ್ನ್ಯಾಷನಲ್ ಫ್ರೆಂಡ್ಶಿಪ್ ಡೇ. ನಾವು ಹಿಂದಿನ ದಿನಗಳಲ್ಲಿ ತಾವೆಲ್ಲ ಅತ್ಯಂತ ಕಿರಿಯರಿದ್ದೀರಿ. ನಾವು ಯೋಚನೆ ಮಾಡುವಾಗ ಒಂದು ಸೌಹಾರ್ದಯುತವಾಗಿ ನಾವು ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದೇವೆ, ನಮ್ಮ ಬಾಳನ್ನು ಬಾಳ್ವೆ ಮಾಡಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜಾತಿಗಳ ಬಗ್ಗೆ ವೈಷಮ್ಯ ಇರ್ಬೋದು, ಬಣ್ಣಗಳ ಬಗ್ಗೆ ವೈಷಮ್ಯ ಇರ್ಬೋದು, ವಿಚಾರಗಳ ಬಗ್ಗೆ ವೈಷಮ್ಯ ಇರ್ಬೋದು, ಇದೆಲ್ಲವನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ಇದನ್ನು ಹೋಗಲಾಡಿಸುವಂಥವ್ರು ಯಾರು? ಇದನ್ನು ಹೋಗಲಾಡಿಸುವಂಥವರು ನಾವೇ. ಯಾಕಂದರೆ ತಾವೆಲ್ಲ ಇವತ್ತು ಸಮವಸ್ತ್ರಧಾರಿಗಳಾಗಿದ್ದೀರಿ. ನಾವು ಯೂನಿಫಾರ್ಮನ್ನು ಕಟ್ಟುನಿಟ್ಟಾಗಿ ಇವತ್ತು ಪ್ರಪಂಚದ ಯಾವುದೇ ಭಾಗದಲ್ಲಿ, ಯಾವುದೇ ಒಂದು ರಾಜ್ಯದಲ್ಲಿರ್ಬೋದು ಅಥವಾ ಯಾವುದೇ ಒಂದು ದೇಶದಲ್ಲಿರ್ಬೋದು, ನಾವು ಭಾರತ್ ಸ್ಕೌಟ್ಸ್ ಗೈಡ್ಸ್ ಅಂದರೆ ಒಂದು ಸಮವಸ್ತ್ರಧಾರಿಗಳಾಗಿ ಸ್ಕಾರ್ಫನ್ನು ಧರಿಸಿಕೊಂಡು ನಾವು
ಎಲ್ಲರೂ ಸಮಾನರು, ನಮ್ಮಲ್ಲಿ ಯಾವುದೂ ಜಾತ್ಯತೀತ ಇಲ್ಲ, ಅಥವಾ ಹಿರಿಯರು ಕಿರಿಯರು ಶ್ರೀಮಂತರು ಬಡವರು ಎನ್ನುವಂಥ ಭೇದ ಭಾವ ಇಲ್ಲ ಎನ್ನುವಂಥ ಮಟ್ಟಕ್ಕೆ ನಾವು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದೇವೆ. ಇವತ್ತು ಒಂದು ಸಂದರ್ಭದಲ್ಲಿ ಈಯನ್ನು ಮಾಡದ ಕೆಲಸವನ್ನು ಇವತ್ತು ನಮ್ಮ ಸ್ಥಾಪಕರಾದ ಬೇಡನ್ ಪೌಲ್ರವರು ಮಾಡಿದ್ದಾರೆ. ಯಾಕಂದರೆ ಎಲ್ಲ ಇಡೀ ಪ್ರಪಂಚದಾದ್ಯಂತ ಒಂದು ಸೌಹಾರ್ದಯುತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಅವರು ಇವತ್ತು ಸಾಕಷ್ಟು ಪಣ ತೊಟ್ಟಿದ್ದಾರೆ. ಒಂದು ಕಡೆ ನಾನು ಓದಿದ ನೆನಪು, ಇಡೀ ಪ್ರಪಂಚದಲ್ಲಿ ಕ್ರೈಸ್ತ ಧರ್ಮದವರ ಬೈಬಲ್ ಗ್ರಂಥವನ್ನು ಮುದ್ರಿತಾದ ಅದನ್ನು ಹೊರತುಪಡಿಸಿದ್ರೆ, ಆ ಪುಸ್ತಕವನ್ನು ಹೊರತುಪಡಿಸಿದ್ರೆ ಅತ್ಯಧಿಕ ಸಂಖ್ಯೆಯಲ್ಲಿ ಮುದ್ರಿತವಾದ ವಿಚಾರ ಅದು ಭಾರತ್ ಸ್ಕೌಟ್ಸ್ ಗೈಡ್ಸಿನ ಇವತ್ತು ಪುಸ್ತಕಗಳು, ವಿಚಾರಗಳು. ಅತ್ಯಂತ ಸಂತೋಷ ಪಡುವಂಥ ವಿಚಾರ. ಯಾಕಂದರೆ ಜನ ಇದನ್ನು ಒಪ್ಪಿದ್ದಾರೆ, ಪೋಷಕರು ಇದನ್ನು ಒಪ್ಪಿದ್ದಾರೆ. ಇವತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಸುಜ್ಞಾನ ವಿದ್ಯಾಸಂಸ್ಥೆ ಇರ್ಬೋದು, ವಿದ್ಯಾರಣ್ಯ ವಿದ್ಯಾಸಂಸ್ಥೆ ಇರ್ಬೋದು, ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡ್ತಿದ್ದಾರೆ ಮಕ್ಕಳೇ ಅಲ್ವಾ. ಪಾಠ ಪ್ರವಚನಗಳನ್ನು ನಿಮ್ಮ ಅಧ್ಯಾಪಕರು ಉತ್ತಮ ರೀತಿಯಲ್ಲಿ ನೀಡ್ತಿದ್ದಾರೆ, ಒಳ್ಳೆಯ ಫಲಿತಾಂಶವೂ ಬರ್ತಾ ಇದೆ, ನಾವೆಲ್ಲ ಸಂತೋಷ ಪಡ್ತಿದ್ದೀವಿ. ಆದರೆ ನಾನೊಬ್ಬ ನಾಗರಿಕನಾಗಿ ಹೇಳ್ತಾ ಇದ್ದೇನೆ, ಶಿಕ್ಷಣ ಅಂದರೆ ಕೇವಲ ಅಂಕ ಗಳಿಸುವುದು ಮಾತ್ರ ಅಲ್ಲ. ಪಾಠ ಪ್ರವಚನಗಳು ಖಂಡಿತವಾಗಿಯೂ ಬೇಕು, ಆದರೆ ಪಾಠ ಪ್ರವಚನಗಳಿಂದ ಮಾತ್ರ ಇವತ್ತು 100% ಅಂಕ ಗಳಿಸಿದ್ರೆ ಮಾತ್ರ ಜೀವನ ಅಲ್ಲ. ಪಾಠೇತರ ಚಟುವಟಿಕೆಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವುದರ ಮುಖಾಂತರ ನಾನು ಇತರ ಒಂದೊಂದಿಗೆ ಸಹಬಾಳ್ವೆಯಲ್ಲಿ, ಸೌಹಾರ್ದತೆಯಲ್ಲಿ, ಪ್ರೀತಿ ವಿಶ್ವಾಸದೊಂದಿಗೆ ನನ್ನ ಬದುಕನ್ನು ಹೇಗೆ ಕಟ್ಟಿಕೊಳ್ಳಬಹುದು, ಸಮಾಜದಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಾಗುವುದರೊಂದಿಗೆ ಒಳ್ಳೆಯ ಪ್ರಜೆಗಳಾಗುವುದು ಏನು, ಹೇಗೆ ಎನ್ನುವಂಥ ವಿಚಾರದಲ್ಲಿ ನಾವು ಭಾರತ್ ಸ್ಕೌಟ್ಸ್ ಗೈಡ್ಸಿನ ಮುಖಾಂತರ ಅನೇಕ ವಿಚಾರಗಳನ್ನು ಇವತ್ತು ಕಲೀಲಿಕ್ಕೆ ಅವಕಾಶ ಉಂಟು. ಇವತ್ತು ಕಳೆದ ಸಲ ನಾನು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಉಡುಪಿ ಜಿಲ್ಲೆಯ ಬೇರೆ ಬೇರೆ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು, ಭಾರತ್ ಸ್ಕೌಟ್ಸ್ ಗೈಡ್ಸ್ನ ವಿದ್ಯಾರ್ಥಿಗಳು ಒಟ್ಟು ಸೇರಿಕೊಂಡು ಅನೇಕ ಕಾರ್ಯಕ್ರಮ ಮಾಡಿದಿರಿ. ಈ ಒಂದು ವಾತಾವರಣದಲ್ಲಿ, ಯಾಕಂದರೆ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿ ವರ್ಗದವರಿದ್ದಾರೆ, ನಮ್ಗೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಪಟ್ಟಣ ಪ್ರದೇಶದಲ್ಲಿ ಇವತ್ತು ವಾಸ ಮಾಡಿಕೊಂಡು ಇಂಥ ಅರಣ್ಯವನ್ನೇ ನೋಡದ ಕೆಲವು ವಿದ್ಯಾರ್ಥಿಗಳು ನಮ್ಮ ಉಡುಪಿ ಅಥವಾ ಪಟ್ಟಣ ಪ್ರದೇಶದ ವಿದ್ಯಾರ್ಥಿಗಳಿದ್ದೀರಿ. ಇವತ್ತು ಈ ಬದಿಯಲ್ಲಿ ಖಂಡಿತವಾಗಿಯೂ ನಾವೆಲ್ಲ ಹೊಲ ಗದ್ದೆಗಳಿರ್ಬೋದು, ಅರಣ್ಯಗಳಿರ್ಬೋದು, ಕಾಡು ಇರ್ಬೋದು, ಅದೆಲ್ಲ ಕಂಡಿರ್ಬೋದು. ಆದರೆ ಇದು ಒಳ್ಳೆಯ ಒಂದು ವಾತಾವರಣ. ನಮ್ಮ ಹಿರಿಯರು ಇದೇ ವಾತಾವರಣದಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡವರು, ಅನೇಕ ಸಂಕಷ್ಟಗಳನ್ನು ಎದುರಿಸಿ ಜೀವನವನ್ನು ಮುನ್ನಡೆಸಿದವರು. ಹಾಗಿದ್ದು ಮುಂದಿನ ಜನಾಂಗಕ್ಕೆ ಒಂದು ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಯನ್ನು ಅವರು ನೀಡುವುದರ ಮುಖಾಂತರ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿದವರು. ಅಂಥದ್ರಲ್ಲಿ ವಿದ್ಯಾರ್ಥಿಗಳೇ, ನಾನು ವಿನಂತಿ ಮಾಡೋದು ಇಷ್ಟೇ, ಇವತ್ತು ಈಗ ನೀವು ಸ್ಕೌಟ್ಸ್ ಗೈಡ್ಸಿನ ವಿದ್ಯಾರ್ಥಿಗಳಾಗಿದ್ದೀರಿ. ಮುಂದಿನ ದಿನ ನಾನು ಈಗಾಗಲೇ ನಿಮ್ಮ ಚೇರ್ಮನ್ ಹತ್ರ ವಿನಂತಿ ಮಾಡಿದ್ದೇನೆ. ಯಾಕಂದರೆ PUC ಇದೆ, ಇಲ್ಲಿದೆ ರೇಂಜರ್ಸ್ ರೋವರ್ಸ್ ಅನ್ನು ಸಹ ಸುಮನಕ ರೇಂಜರ್ಸ್ ರೋವರ್ಸ್ ಅನ್ನು ಇದೇ ಸಂಸ್ಥೆಯಲ್ಲಿ ಆದಷ್ಟು ಬೇಗ ಇಲ್ಲಿ ಪ್ರಾರಂಭ ಮಾಡುವಂತಾಗಲಿ, ಅವರ ಮುಂದಿನ ಜೀವನಕ್ಕೆ ಅದರಿಂದ ಏನು ಪ್ರಯೋಜನ ಇದೆ ಎನ್ನುವಂಥದ್ದನ್ನು ಇವತ್ತು ಮಾನ್ಯ ನಮ್ಮ ರಾಜ್ಯದ ಗವರ್ನರ್ ಅವರಿಂದ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡ್ಕೊಂಡವರು ಅನೇಕ ಇದ್ದಾರೆ. ರಾಷ್ಟ್ರಪತಿ ಅವಾರ್ಡ್ ಇದೆ. ರಾಷ್ಟ್ರಪತಿ ಅವಾರ್ಡ್ ಮುಖಾಂತರ ಇವತ್ತು ತಾಂತ್ರಿಕ ವಿದ್ಯಾಭ್ಯಾಸಕ್ಕೆ ಅಥವಾ ವೈದ್ಯಕೀಯ ವಿದ್ಯಾಭ್ಯಾಸಕ್ಕೆ ರಿಸರ್ವೇಷನ್ ಇಟ್ಟಿದ್ದಾರೆ. ಅದರ ಪ್ರಯೋಜನವನ್ನು ಸಹ ಪಡೆಯುವುದರ ಮುಖಾಂತರ ಗೌರವಾನ್ವಿತ ನಮ್ಮ ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವ ರಾಷ್ಟ್ರಪತಿಯಿಂದ ಓರ್ವ ವ್ಯಕ್ತಿ ಅಥವಾ ಓರ್ವ ಗೈಡ್ಸ್, ಓರ್ವ ಸ್ಕೌಟ್ಸ್ ಇವತ್ತು ಪ್ರಶಸ್ತಿ ಪುರಸ್ಕಾರ ಪಡ್ಕೊಳ್ಳುವಂಥದ್ದು ನಮಗೆ ತುಂಬ ಅತ್ಯಂತ ಒಂದು ಒಳ್ಳೆಯ ಅವಕಾಶ.
ಆದ್ದರಿಂದ ವಿದ್ಯಾರ್ಥಿಗಳು ಪ್ರೌಢಶಾಲೆಗೆ ಮಾತ್ರ ಸೀಮಿತಗೊಳಿಸದೆ ಮುಂದಿನ ದಿನಗಳಲ್ಲೂ ಈ ಒಂದು ಸಂಸ್ಥೆಯ ಮುಖಾಂತರ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದರ ಮುಖಾಂತರ ವಿಜ್ಞಾನ ಎಜುಕೇಷನ್ ಟ್ರಸ್ಟ್ನವರು ಉತ್ತಮ ರೀತಿಯಲ್ಲಿ ಇವತ್ತು ಇಡೀ ಸಿಬ್ಬಂದಿ ವರ್ಗದಿರ್ಬೋದು ಅಥವಾ ಅಧ್ಯಾಪಕ ವರ್ಗದವರು ಇರ್ಬೋದು, ಸ್ಥಳೀಯರೆಲ್ಲರನ್ನು ಸಲಹೆ ಸೂಚನೆ ಮಾರ್ಗದರ್ಶನಕ್ಕೆ ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸುತ್ತಿದ್ದಾರೆ. ಈ ಸಂಸ್ಥೆಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ ಇವತ್ತು ಸ್ಥಾಪಕರ ದಿನಾಚರಣೆ, ಅದರೊಂದಿಗೆ ಇಂಟರ್ನ್ಯಾಷನಲ್ ಫ್ರೆಂಡ್ಶಿಪ್ ಡೇ, ಈ ಎರಡೂ ಕಾರ್ಯಕ್ರಮ ಅಥವಾ ಮೂರೂ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಆಯೋಜನೆ ಮಾಡಿದ ಎಲ್ಲ ಸಂಘಟಕರಿಗೆ ವಂದಿಸಿ, ಅವಕಾಶಕ್ಕಾಗಿ ಇನ್ನೊಮ್ಮೆ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ದಿನಕ್ಕೆ ಈ ಶುಭ ಗಳಿಗೆಗೆ ನಮ್ಮ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಕರ್ನಾಟಕ ಜಿಲ್ಲಾ ಸಂಸ್ಥೆ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಎಲ್ಲ ಪ್ರತಿಯೊಬ್ಬರಿಗೂ ನಾವು ಜಿಲ್ಲಾ ಸಂಸ್ಥೆಯ ಪರವಾಗಿ ಅಭಿನಂದನೆ ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ ಅಂತ ಎಣಿಸ್ಕೊಳ್ತಾ ಇದ್ದೇನೆ ನಾನು. ಯಾಕೆ ಹೇಳಿದರೆ, ಈಗಾಗಲೇ ಸ್ಕೌಟ್ ಗೈಡ್ಸ್ ಅಂದರೆ ಏನು, ಇವತ್ತಿನ ದಿನದ ಮಹತ್ವವೇನು ಎಂಬುದರ ಬಗ್ಗೆ ನಮ್ಮ ಜಿಲ್ಲಾ ಮುಖ್ಯ ಆಯುಕ್ತರು ಸವಿಸ್ತಾರವಾಗಿ ಹೇಳಿರ್ತಾರೆ. ಹಾಗೆಯೇ ನಮ್ಮ ಸ್ಕೌಟ್ ಮಾಸ್ಟರ್ ಆಗಿರುವಂತಹ ಹರೀಶ್ ಸರ್ಗಳು ಕಳೆದಿದೆ ನಮ್ಮ ಸ್ಕೌಟ್ ಗೈಡ್ಸ್ ಬೆಳವಣಿಗೆ ಮಾಡಲಿಕ್ಕೆ. ಎಷ್ಟು ಮಂದಿಯಿಂದ ಮಾಡಿದ್ರು ಅಂತ ಹೇಳಿದರು? ಸ್ಟಾರ್ಟ್ ಆದ ಎಷ್ಟು ಮಂದಿಯಿಂದ? ವೆರಿ ಗುಡ್, 20 ಮಂದಿಯಿಂದ. ಆ ದಿನ ಹೇಗಿತ್ತು ಅಂದರೆ ಈ ದಿನ ಹೇಗಿದೆ ಅದನ್ನು ಮರುಕಳಿಸ್ತಾ ಇದೆ. ನಾನು ಫಸ್ಟ್ ಬಂದಾಗ ನಮ್ಮ ರಮೇಶ್ ಸರ್ದ ಹೇಳಿದೆ, ನಾವು ಎಷ್ಟು ಸೇವೆ ಮಾಡಿರ್ಬೋದು ಸ್ಕೌಟಲ್ಲಿ, ಆ ಮಾಡಿದ ಇಷ್ಟು ದಿನದ ಸೇವೆಗೆ ದೇವರು ನನಗೆ ಇದೊಂದು ದಿನ ಕೊಟ್ಟಿದ್ದಾರಂತ. ಯಾಕೆ ಹೇಳಿದರೆ, ಸ್ಕೌಟಿಂಗ್ ಈಸ್ ಔಟಿಂಗ್. ನಮ್ಮ ಜೀವನ ಯಾವತ್ತು 4 ಗೋಡೆಯ ಒಳಗಿರುವಂಥದ್ದಲ್ಲ, 4 ಗೋಡೆಯ ಹೊರಗೆ. ಹೊರ ಪ್ರಪಂಚದಲ್ಲಿ ನಾವು ಅಂದರೆ ಏನು, ನಾವು ಹೇಗೆ ಬಾಳಬೇಕು, ನಮ್ಮ ದಿನನಿತ್ಯ ಕರ್ತವ್ಯವನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನು ತೋರಿಸಿಕೊಡುವುದೇ ಸ್ಕೌಟ್ ಆ್ಯಂಡ್ ಗೈಡ್ಸ್. ಅದನ್ನು ಇವತ್ತು ಈ ಶಾಲೆಯಲ್ಲಿ ಮಾಡಿದ್ದೀರಾ. ಬೇಡನ್ ಪೈ, ನಮ್ಮ ಮಹಾನ್ ವ್ಯಕ್ತಿಯಾದ ಬೇಡನ್ ಪೈರು ಈ ಒಂದು ಸ್ಕೌಟ್ ಆ್ಯಂಡ್ ಗೈಡ್ಸ್ ಇಂತಹ ವಾತಾವರಣದಲ್ಲೇ ಸೃಷ್ಟಿಸಿದ ದಿನ. ಆ ದಿನವನ್ನು ಇವತ್ತು ನಾವು ಇದೇ ವಾತಾವರಣದಲ್ಲಿ ಮಾಡ್ತಾ ಇದ್ದೇವೆ ಹೇಳಿದರೆ, ಇಡೀ ವಿಶ್ವದಲ್ಲಿ ಈ ದಿನವನ್ನು ಬಹಳ ವಿಭ್ರಂಜನೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಬಟ್ ನಾನು ಎಣಿಸುವುದೇ ಇಡೋದಕ್ಕೆ ಹಾಗೆ ವಿಷಯವಾಗಿ ನಾನು ಸರ್ ಹತ್ರ ಹೇಳಿದೆ, ಇಡೀ ವಿಶ್ವದಲ್ಲಿ ಹುಡುಕಿದ್ರೆ ಈ ಶಾಲೆಯಲ್ಲಿ ಆದಂತಹ ಈ ಒಂದು ದಿನವನ್ನು ಯಾರು ಎಲ್ಲೂ ಮಾಡಲಿಕ್ಕಿಲ್ಲ ಅಂತ ಎಣಿಸ್ತಾ ಇದ್ದೇನೆ. ಹಾಗಾಗಿ ಆವಾಗಲೇ ಹೇಳಿ ಸರ್, ಇದೊಂದು ಶುಭ ದಿನ, ಶುಭ ಗಳಿಗೆ. ಈ ರೀತಿಯಂತಹ ಸ್ಕೌಟಿನ ಬೆಳವಣಿಗೆಯನ್ನು ನಮ್ಮ ಇಡೀ ಉಡುಪಿ ಜಿಲ್ಲೆಯ ಮಕ್ಕಳು ಇದೇ ವಾತಾವರಣದಲ್ಲಿ ಮಾಡುವಾಗೆ ಒಂದು ಅವಕಾಶ ಮಾಡಿಕೊಡಿ. ಅದರ ಜೊತೆಗೆ ನಮ್ಮ ಫಾರೆಸ್ಟ್ ಆಫೀಸರ್ ನಮಗೆ ಕೈ ಜೋಡಿಸಬೇಕು ವಿನಂತಿಸ್ತಾ, ನಮ್ಮ ಇಡೀ ಉಡುಪಿಯ ಜಿಲ್ಲೆಯ ಮಕ್ಕಳು ಇದೇ ವಾತಾವರಣದಲ್ಲಿ ಈ ಒಂದು ಸ್ಕೌಟ್ ಗೈಡ್ಸನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ, ಈ ಒಂದು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ, ಮುಖ್ಯವಾಗಿ ನಮ್ಮ